ಅಲ್ಲಾಹ್ ಅಕ್ಬರ್, ರಾಮ, ಜೀಸಸ್ ಎಲ್ಲರೂ ನಿನ್ನ ಕಾಪಾಡಲಿ. 3 ಜನ ಸಿಸ್ಟರ್ಸು. ಅಯ್ಯೋ ಮುದ್ದುಗಳ, ಇವಾಗ ಇವೆಲ್ಲ ತಿಂದ್ರೆ ಆಯ್ತು ನಿಡು. ಹಾಯ್, ಗುಡ್ ಮಾರ್ನಿಂಗ್. ಸೊ ಮನೆಗೆಲ್ಲ ಬಂದಾಯಿತು. ಕೊನೆಗೂ ಆಪ್ರೇಷನ್ ಮುಗೀತು, ಹಾಸ್ಪಿಟ್ಲ್ ಕತೆನೂ ಮುಗೀತು. ನೋವು ಸ್ವಲ್ಪ ಕಮ್ಮಿ ಆಗಿದೆ, ನೋವು ಇದೆ ಬಟ್ ಕಮ್ಮಿ ಆಗಿದೆ, ಗ್ರ್ಯಾಜುವಲಿ ಪರವಾಗಿಲ್ಲ. ಆ್ಯಂಡ್ ನಿನ್ನೆ ಸ್ವಲ್ಪ ನಿದ್ದೆ ಮಾಡಿದೆ, ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ 3-4 ದಿನದಿಂದ. ಸ್ವಲ್ಪ ನಿದ್ದೆ ಮಾಡಿದೆ, ರಿಲ್ಯಾಕ್ಸ್ ಆಯಿತು. ತಲೆ ಸ್ನಾನ ಎಲ್ಲ ಮಾಡಿ, ಸ್ನಾನ ಮಾಡೋಕ್ಕಾಗಲ್ಲ, ಹೊಲಿಗೆ ಹಾಕಿದ್ರೆ ಸೊಂಟಲ್ಲೆಲ್ಲ ಹೊಲಿಗೆ ಇದೆ. ಬಟ್ ಹೆಂಗ ಎಲ್ಲ ಟವಲ್ ಗಿವಲ್ಲೆಲ್ಲ ಕಟ್ಕೊಂಡು ಹೆಂಗ ಸ್ನಾನ ಮಾಡ್ಕೊಂಡೆ. ನಾನು ಇರಿಟೇಟ್ ಆಗ್ತಿತ್ತು ನನಗೆ, ಹಾಸ್ಪಿಟಲ್ದೆಲ್ಲ ಕಟ್ತಾ ಬಂದಿತ್ತು ಮೈಯೆಲ್ಲ. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕೂತಿದ್ದೀನಿ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ನಮ್ಮನೆಗೆ ನಮ್ಮ ಇಡೀ ಫ್ಯಾಮಿಲಿ ಬರ್ತಾಯಿದೆ. ನಮ್ಮ ಆಲ್ ದೊಡ್ಡಮ್ಮಸ್ ಕಮಿಂಗ್ ಹೋಮ್. ನಮ್ಮ ಅಮ್ಮನ ಫ್ಯಾಮಿಲಿ ಫುಲ್ ಬರ್ತಾಯಿದೆ. ಸೊ ಬನ್ನಿ, ಇವತ್ತು ನಮ್ಮ ಅಮ್ಮನ ಫ್ಯಾಮಿಲಿ ವ್ಲಾಗ್ಸ್ ಅವ್ರ ಸಿಸ್ಟರ್ಸ್ ಬರ್ತಾ ಇದ್ದಾರೆ, ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ತಿಂಡಿ ಶಾವ್ಗೆ ಬಾತ್. ಇವತ್ತು ಲೇಟ್ ಆಗಿದೆ, 10 ಗಂಟೆಗೆ ತಿಂಡಿ ತಿಂತಾ ಇದ್ದೀವಿ ಫ್ರೆಂಡ್ಸ್. ನಮ್ಮಮ್ಮ ನನಗೆ ಟೈಮಿಗೆ ತಿಂಡಿ ಕೊಟ್ಟಿಲ್ಲ ಫ್ರೆಂಡ್ಸ್. ಕೆಲಸ ಮಾಡೋದು ಬೇಡ, ಆಸ್ಪತ್ರೆಲ್ಲ ಇದೀವಿ 3 ದಿನದಾಗ, ಕಿತ್ತುಗಳ ಕೆಲಸ ಸುಮಾರಿವೆ, ತಿಂತಾ ಇದ್ದೀವಿ ತಿಂಡಿನ. ಈಗ ಏನು ಮಾಡೋಣ ಕೆಲಸ. ನಮ್ಮ ಮನೇಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಬರೀ ಬ್ಲಿಂಕಿಟ್ ಬ್ಲಿಂಕಿಟ್ ಬ್ಲಿಂಕಿಟ್. ಮೇನ್ ಆಗಿ ಮನೆ ಹತ್ರ ಕ್ಲೀನಾಗಿ ಬರ್ತಾರೆ, ಹಾಂ, ಲೊಕೇಶನ್ ಕೇಳಲ್ಲ. ಅದಕ್ಕೆ ನಮ್ಮಮ್ಮ ಏನು ಕೇಳಿದ್ರ, ಇದು ನೋಡಿ ಎಳ್ಳೀರು ಸ್ವಿಂಗ್ ಪೇಪರ್ ಬೋಟ್ ಅವ್ರದ್ದು ಕಾನ್ಸಂಟ್ರೇಟೆಡ್ ಎಳ್ಳೀರು. ಇವಾಗ ನಮ್ಮ ಮನೆ ಹತ್ರ ಎಳ್ಳೀರು ಬರಲ್ಲ ನಮಗೆ, ಸ್ವಲ್ಪ ನನ್ನ ಹಾಸ್ಪಿಟ್ಲದೆಲ್ಲ ಹೀಟಾಗಿ ಹೋಗ್ಬಿಟ್ಟಿತ್ತ. ಅದಕ್ಕೆ ಪೇಪರ್ ಬೋರ್ಡು 1.5 ಲೀಟ್ರಿಗೆ 80 ರೂಪಾಯಿ, ಅಲ್ಲ 70 ರೂಪಾಯಿ, ಸಾರಿ. ಅದಕ್ಕೆ 1.5 ಲೀಟ್ರ್ ಇದೆ, ತರಿಸ್ದೆ. ಏನದು ಮೈನೀಸ ಏನೋ ಕಾಂಪ್ಲಿಮೆಂಟ್ರಿ ಕೊಟ್ಟವ್ರೆ. ಪೇಸ್ಟು ಇದು ನಮ್ಮ ಫೇವ್ರೆಟ್ ಬ್ರೆಡ್ಡು, ಮಲ್ಟಿಗ್ರೈನ್ ಬ್ರೆಡ್ಡು. ತೋರಿಸಿ ಕಡೆಗೆ ಅದನ್ನು, ಸೂಪರೇ ಇರುತ್ತೆ. ಇದು ಬ್ರೆಡ್ ತೋರಿಸು. ಹಾಂ, ಬ್ರೆಡ್ ತೋರಿಸು. ಅಯ್ಯೋ ನನಗೆ ನೋಡಿ ಗಾಯ್ಸ್, ನನ್ನ ಕೈ ಹಿಂಗೆ ಗಾಯ್ಸ್ ಆಗಲ್ಲ. ಬಿಡು ಹಂಗೆ ತೋರ್ಸಪ್ಪ. ನಾನು ಹಂಗಲ್ಲ ಇದು ಮಾಡಿದ್ದು. ಇದು ನೋಡಿ ಸಖತ್ತಾಗಿರುತ್ತೆ, ಮಲ್ಟಿಗ್ರೈನು, ಮೈದಾ ಅಲ್ಲ, ವೀಟ್ ಬ್ರೆಡ್, ಹೆಲ್ದಿ. ಕರೆಕ್ಟಾಗಿ 12 ಸ್ಲೇಸ್ ಇರುತ್ತೆ. ಅದಕ್ಕೆ ನಾವು ಏನಾಕೊಂತೀವಿ ಹೇಳು, ಪೀನಟ್ ಬಟರ್. ನಾವು ಐಸ್ ಕ್ರೀಮ್ ತರಿಸಿದೀವಿ. ನನಗೆ ಯಾಕೋ ನೆನ್ನೆಯಿಂದ ಸ್ವಲ್ಪ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತಾ. ಅದಕ್ಕೆ ನಮ್ಮ ಅಮ್ಮಂಗೊಂದು ಐಸ್ ಕ್ರೀಮು, ನನಗೊಂದು ಐಸ್ ಕ್ರೀಮು. ನಮ್ಮ ಅಮ್ಮಂಗೆ ಗಡ್ಬಾಡು. ನಮ್ಮಮ್ಮಂಗೆ ಗಡ್ಬಾಡು, ನನಗೆ ಮಟ್ಕ ಕುಲ್ಫಿ. ಸಾಕಲ್ಲ ಗಡ್ಬಡು ನಿನಗೆ. ಅಯ್ಯೋ ಗಡಿ ಬಡಿ ಇಲ್ಲದೆ ಇರೋಂಥದ್ದು, ಗಡಿ ಬಿಡಿ ಇಲ್ಲದೆ ಗಡ್ಬಡು. ವಾ ಏನ್ರ ಮದ್ದು ಮಕ್ಳ, ಯಾಕ್ರೋ ನಮಗೆ ಯಾಕೆ ಮೈ ಬುಟ್ಟಿಲಾಕಿದ್ಯಾ? ಬೀರು ಹೊಡಿಲಾಕಿದ್ಲೆ ಇವಳಿಗಳಲ್ಲ ಲೂಸು. ಯಾಕೆ ಗೌರಿ ಮಕ್ಳಿಗೆ ಹಿಂಸೆ ಕೊಡ್ತಾರಾ? ಬೆಚ್ಚಗಿರ್ಲಿಂದ ನಾನು ನೋಡಿಲಿ ಕರ್ಟನ್ ಕ್ಲೋಸ್ ಮಾಡಿ ಹಾಕಿದ್ರೆ ಬೆಚ್ಕಿಟ್ಕತ್ತೀವಿ ಅಂತ ಹೋಗ. ಅವ್ರಿಗೆ ಜಾಗ ಶಿಫ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಹಂಗಾಡ ಹೋಗು. ಮುದ್ದುಗಳ ಅಯ್ಯೋ ಮುದ್ದುಗಳ ಸೋ ಕ್ಯೂಟ್. ನೀನು ಒಳ್ಳೆ ಎಲ್ಲ ಬೇಸರೆಲ್ಲ ಹಾಕೊಂಡ್ ಬಂದಿದ್ಯಲ್ಲ. ಒಟ್ಟಿಗೆ ಹೆಂಗೆ ಎತ್ಕೊಂಡ್ ಬರ್ತೀವಿ, ಹಿಂಸೆ ಆಗುತ್ತೆ ಅವ್ರಿಗೆ. ಪುಟ್ಟಿ ಒಬ್ಳೆ ದೇವ್ರು, ಇವರೆಲ್ಲ ಹೆಂಗಾಡ್ತಾರ ಗೊತ್ತಾ? ಒಳ್ಳೆ ಎಲ್ಲಾರು ದೇವ್ರೆ, ಆದ್ರೆ ಅವಾಗವಾಗ ತಿಕ್ಲಿಡಿತವೆ. ಇಷ್ಟು ಚಿಕ್ಕ ಮಗುನ ಎತ್ಕೊಂಡು ಹೋಗೋಣ, ಕಣ್ಣೇ ಬಿಟ್ಟಿಲ್ಲ ಕಂದಮ್ಮ ಅದು. ಅವಳಿಬ್ರು ಸೇರ್ಕೊಂಡು ಏಯ್ ಹುಚ್ಚಿ, ಸರಿಯಾಗಿದ್ದೀರಾ ಇಬ್ರು ಅಕ್ಕ ತಂಗಿರ ಅಂಡಾ ಗುಂಡಿಗಳು. ಆರ್ತಿಗೊಂದು ಕೀರ್ತಿಗೊಂದು ಅಂತ 2 ಎತ್ತಳು, ಒಂದು ಗಂಡು ಹೆಣ್ಣು, ಚುಂಡಿಲಿ 2 ಚುಂಡಿಲಿ. ಕಣ್ಣು ಬಿಟ್ಟಿಲ್ಲ ಕಣ್ರು. ಯಾಕ್ರೋ ಮಕ್ಳ ಹಿಂಸೆ ಕೊಡ್ತೀರಾ? ಇವ್ರಿಗೆಲ್ಲ ಕಣ್ಣು ಎತ್ಕೊಂಡೋಗಿ ಹಿಂಸೆ. ಈ ಕ್ಯಾಟ್ ಬುದ್ಧಿನೇ ಇಷ್ಟು, ಪ್ಲೇಸ್ ಚೇಂಜ್ ಮಾಡೋದು ಅವ್ರದ್ದು ಬುದ್ಧಿ, ಅದು ಏನು ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ಇಲ್ಲಿ ನಮ್ಗೆ ಜಾಗ ಕಮ್ಮಿ ಇದೆ, ಓಡಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇದ್ ಮಾಡ್ತೀವಿ. ಹೊಡಿಕುರಿ ನೀನು, ಅವ್ರಿಬ್ರಿಗ ಚಚ್ಚು, ಅವ್ರಿಬ್ರು ಸಿಸ್ಟರ್ಸ್ಗೆ ಚಚ್ಚಿ ಹೇಳ್ತೀನಿ ನಾನು. ಹೇಳ ಮತ್ತೆ ಕೇಳಲ್ಲ. ಲೇ ಇವಳು ಕರ್ಕೊಂಡೋಗಿ ಬುಟ್ಟಿಲಿ ಇಸ್ಕೊಂಡು ಕರ್ಕೊಂಡು ಮರ ಕುರಿಬೇಕಾ? ಕುರಿ ಅದ್ರ ಹಬ್ಬಗೆ ಬರ್ತದ, ಹಾ ಯುಗಾದಿ ಆದ್ಮೇಲೆ ಬರ್ತದಲ್ಲ ಮಾರನೇ ದಿನಕ್ಕೆ ಕುರಿ ಮರಣ. ಕುರಿ 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 ಕುರಿ. ಇವಾಗ ನಾನು ಮೇಲೆ ಬಂದು ಬಿಸಿಲು ಕಾಯಿಸ್ತಾ ಇದ್ದೀನಿ. ಸೊ ಬಿಸಿಲು ನೋಡಿದಿರೆ ತಲೆಲ್ಲ ಕೆಟ್ಟೋಗಿತ್ತು. ಸೊ ಡೈಲಿ ಅರ್ಧ ಗಂಟೆ ಬಂದು ಬಿಸಿಲು ಕಾಯಿಸ್ತೀನಿ, ಚೇರ್ ಹಾಕೊಂಡು ಕುತ್ಕೊತೀನಿ ಇಲ್ಲಿ. ಸೊ ಮಗ ಹಾಯಾಗಿ ಬಿಸಿಲು ಕಾಯಿಸೋ. ನಮ್ಮ ದಡಮ್ಮ ಬಂದಿದ್ದಾರೆ. ಹಾಯ್,
ವೆಲ್ಕಮ್. ನೀವ್ ಹುಷಾರಾಯ್ತು ಅಂತ ಎಷ್ಟು ಜನ ಸ್ವೀಟ್ ಮಾಡ್ಕೊಂಡ್ ಬರೋದ್ರೆ ರವೆ ಉಂಡೆ ಫುಲ್ ತಿಂಡಿ ತಂದಿದ್ದಾರೆ ನಂಗೋಸ್ಕರ. ಡ್ರೈ ಫ್ರೂಟ್ಸ್ ಉಂಡೆ ಬೈಲಿ. ಆಮೇಲೆ ನಿಮಗೆ ಸ್ಪೆಷಲ್ ಆಗಿ ಅವರೆಕಾಯಿ ಬೋಂಡ, ಅವರೆಕಾಳಲ್ಲಿ ಬೋಂಡ, ಅವರೆಕಾಳು ಬೋಂಡ ನೋಡಿಲಿ. ಹಾ ಮಿಲೆಟ್ ದೋಸೆ ಇಟ್ಟು ತಂದೆ, ದೋಸೆ ಮಾಡಬೇಕು. ಇನ್ನು ನೋಡು, ಇವತ್ತು ಸ್ಪೆಷಲ್ ಆಗಿ ಮಾಡಿದ್ದೀನಿ ನೋಡಿಲಿ. ಥ್ಯಾಂಕ್ ಯು ವೆರಿ ಮಚ್. ಮುಚ್ಬಿಟ್ಟನ ಬಿಸಿ. ಆಮೇಲೆ ಹ್ಯಾಪಿ ಬರ್ತ್ಡೇ ಯಾಕೆ ಹೇಳ, ತಿರ್ಗಾ ಬಂದಿದ್ಯಾ ಬಂದಿರೋದಕ್ಕೆ ಹ್ಯಾಪಿ ಬರ್ತ್ಡೇ. ಸೋಪು ಡಿಫರೆಂಟ್ ಆಗಿದೆ. ದಯಟು ದಪ್ಪ ಆಗ್ಬಿಡ್ತೀವಿ ಅಂತ. ಆ ಫ್ಲೇವರ್ ಬರಲ್ಲ ಇದರಲ್ಲಿ. ಯಮ್ಮಿ ಯಮ್ಮಿ ಅವತ್ತು ತಚ್ಕೊಂಡ್ ತಿಂದ್ವಿ. ಇವಾಗ ಇವೆಲ್ಲ ತಿಂದ್ರೆ ಆಯ್ತು ನಿಡುಮ್ಮೆ. ಇವರೆಲ್ಲ ನಮ್ಮಮ್ಮ, ಅದು ಅಕ್ಕ, ಅವರು ದೊಡ್ಡ ಅಕ್ಕ ವಸಂತ ಲಕ್ಷ್ಮಿ, ಇವರು ಸೆಕೆಂಡು ಭಾರತಿ, ಇವರು ತಳ್ಳು, ಫಸ್ಟ್ ಹುಟ್ಟವ್ರೆ. ಇವರು ತಳ್ಳು, ನಮ್ಮಮ್ಮ ತಳ್ಳು. ಮೂರು ಜನ ಸಿಸ್ಟರ್ಸು. ಸಾಕಣೆ. ನೀನು ಬಂದೇ ಎತ್ತಿದ್ಯಾ? ನಿಮ್ಮ ಹತ್ರ ಸಿಬ್ಲಿಂಗ್ಸ್ ಇದಾರೆ, ನಂಗೆ ಯಾರು ಇಲ್ಲ. ತಾಂಬತ್ತೀನಿ ಹೋಗ್ಬಿಟ್ಟು ಇರೋರ್ನೇ ಇಟ್ಕೋಬೇಕೀಗ. ಸಾಕೊಂಡು ಡಜನ್ ಲೆಕ್ಕ ನೀನು. ಬರ್ತೀನಿ ನೀನು. ಇಟ್ಕೊಂಬಂದಾಗಲ 50,000 ನಮ್ಮಪ್ಪ ಬರ್ಕೊತಿದ್ದ. ಇವತ್ತು ಕಾಲು ಮುರ್ಕೊಂಡಾಗ 10 ಲಕ್ಷ. ಭೂಮಿಗೆ ಬಂದಾಗಲೇ ನೀನು 50,000 ನಮ್ಮಪ್ಪ ಅಯ್ಯೋ ಬಡ್ಕೊಂಡ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸ್ಬಾರ್ದ, ಪ್ರೈವೇಟ್ ಸೇರಿಸ್ಬಿಟ್ಟ ಅಂತ ಬಡ್ಕೊಳ್ಳೋರು. ಏನು ಶೋಭಾ ಹಾಸ್ಪಿಟಲ್? ಶಾಂತಿ ನರ್ಸಿಂಗ್ ಹೋಮ್ ಅಲ್ಲಿ ಅಶಾಂತಿ ತಗೊಂಬಂದು ಹುಟ್ಟಿದ್ಲು. ಶಾಂತವಾಗ್ಬಿಟ್ಟಿದ್ದಾಳೆ. ಗಲಾಟೆನೇ ಆಗೋಯ್ತಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡು ಭೂಮಿಗೆ ಬಂದಿದ್ದಲ್ವ ನನ್ನ ಹೊಟ್ಟೆಯಿಂದ. ಅಲ್ಲ ನೋಡು, ಈ ಕಾಲು ಇಟ್ಕೊಂಬಂದೆ, ಈ ಕಾಲೇ ಮಟಾಸ್ ಆಯ್ತು. ಈ ಕಾಲಿಗೆ ನೀನು ಅವತ್ತು 50,000 ಕಟ್ಟಿದ್ಯಾ, ಇವತ್ತು 10 ಲಕ್ಷ ಕಟ್ಟಿದ್ಯಾ ರಿಪೇರಿ ಮಾಡ್ಸಕ್ಕೆ ಅಲ್ವಾ? ಎಷ್ಟು ಖುಷಿ ಆಯ್ತು ಅದಕ್ಕೆ. ಎಷ್ಟು ಭಯ ಆಗುತ್ತೆ ಕಾಲು ನೋಡಿದ್ರೆ. ಅದು ಇದು ಬೆಳೆಯಕ್ಕೆ ತುಂಬಾ ವರ್ಷ ಬೇಕು. ಆಯ್ತು, ಇದೇ ಖುಷಿಲಿ ಇದೇನಂತ ಹೇಳಿ ಸ್ವಲ್ಪ ಕುಡಿದು. ಹುಷಾರು ತೆಗ್ದಿದ್ದೀನಿ. ನಾನು ನೋಡ್ದೆ ಹೇಳ. ಕೊಕೊನಟ್ ವಾಟರ್ ಎಣ್ಣೆ ತರಿಸಿದೀವಿ. ಇನ್ನೂ ಒಂದಿದೆ. ಆಯಾಸ ಮಾಡ್ಕೊಂಡು 11 ಕಿಲೋಮೀಟರ್ ಬಂದಿದ್ದೀರಲ್ಲ. ತಂಗಿ ನೋಡಕ್ಕಲ್ಲ, ತಂಗಿ ಮಗಳು ನೋಡಕ್ಕೆ. ತುಂಬಾ ಸ್ವೀಟ್ ಆಗಿದೆ. ಕಾನ್ಸಂಟ್ರೇಟೆಡ್ ಕೊಕೊನಟ್ ವಾಟರ್, ಪ್ಯೂರ್ ಅಲ್ಲ. ಪ್ಯೂರ್ ಬರೋದಿಲ್ಲ, ಪ್ಯೂರ್ ಅಲ್ಲ. ಅಂದ್ರೆ 80% ಎಳ್ನೀರಿದ್ರೆ 20% ಏನೇನೋ ಆಡ್ ಆಗಿರುತ್ತೆ. ಬಟ್ ಶುಗರ್ ಹಾಕಿದ್ದಾರೆ. ಶುಗರ್ ಇದೆ, ಹೌದು ಶುಗರ್ ಇದೆ. ಖಂಡಿತ ಇರುತ್ತೆ, ಯಾಕಂದ್ರೆ ಒಬ್ಬೊಬ್ರು ಆಗಿರುತ್ತೆ ಒಂದೊಂದು ಎಳ್ನೀರು ಸೀಸನ್ ಇಲ್ಲ ಅಂದ್ರೆ. ಬಟ್ ಈ ಮನೆ ಮುಂದೆ ಬರಲ್ವಲ್ಲ, ಅದಕ್ಕೆ ತುಂಬಾ ಬರೋದ್ ಕಷ್ಟ. ಅಲ್ಲಿಗೆ ಹೋಗ್ಬೇಕು, ಅಷ್ಟು ದೂರ 2 ಕಿಲೋಮೀಟರ್. ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡಂಗಿಲ್ಲ. ಖಾಲಿ ಒಂದೇ ದಿನದಲ್ಲಿ ಖಾಲಿ ಫ್ರಿಡ್ಜ್ ಅಲ್ಲಿ ಇಡಂಗಿಲ್ಲ. ಹಂಗೆ ಏನು ಬೇಡ, ಹಂಗೆ ಕುಡ್ಕೊಂಡ್ಬಿಡೋದೆ. ಇಟ್ಟು ತಗೋಬಹುದು, ಟೇಸ್ಟ್ ಆಗಿದ್ರಲ್ಲ ಬೆಳಗ್ಗೆ. ನಮ್ಮ ದೊಡ್ಡಮ್ಮ ಏನೋ ಬರಿತಾವ್ರೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಫ್ರಾಕ್ಚರ್ ಆಗಿರೋದು ನನಗೆ ಇಷ್ಟು ದಿನಕ್ಕೆ. ಗೆಟ್ ವೆಲ್ ಸೂನ್. ಸೈನ್ ಬೇರೆನಾ? ಇವ್ರು ಅರ್ಧ ಸೈಟ್ ತಗೊಂಡ್ರು. ಇವ್ರೆ ಹಾಫ್ ಸೈಟ್ ಖಾಲಿ ಆಯ್ತು. ಸಾಕು. ಓ ಸೈನ್ ಬೇರೆ. ತುಂಬಾ ಚೆನ್ನಾಗಿದೆ ಬಿಡು. ಅಮ್ಮ ಎಲ್ಲ ನೀನು ನೋಡಮ್ಮ ಕೊಟ್ಟಿದ್ಯಾ? ನೋಡಮ್ಮ ನೋಡಮ್ಮ. ಇನ್ನ ಎಷ್ಟು ಜನ ಸೆಲೆಬ್ರಿಟಿಗಳು ಬಂದು ಸೈನ್ ಮಾಡ್ಬೇಕು ಗೊತ್ತಿಲ್ಲ. ನಮ್ಮ ಅಮ್ಮನೂ ಬರ್ದಿರೋಳು ಪಾಪ, ಚೆನ್ನಾಗಿದ್ರೆ ಗಟ್ಟಿಗೆ ಇಟ್ಕೊಳ್ಳೆ. ಅಮ್ಮ ನಂಗೆ ನೋವುತ್ತೆ. ಜೀಸಸ್ ಬ್ಲೆಸ್ ಯು. ಥ್ಯಾಂಕ್ ಯು. ಕೊಡಮ್ಮ. ಇದೇನೇ ಬ್ಲಾಕ್ ಅಲ್ಲಿ ಇದೆ, ಬೇರೆ ಕಲರ್ ಇಲ್ವಾ? ಇಷ್ಟು ಇಲ್ಲ. ಹಿಂದೆ ಎಲ್ಲ ಹಾಕೊಂಡ್ಬಿಟ್ರೆ ಸೈಟ್ ನ ಅಲ್ಲ ಬ್ಲೆಸ್ ಯು, ಅಲ್ಲ ಬ್ಲೆಸ್ ಯು, ಶಿವಪ್ಪ ಬ್ಲೆಸ್ ಯು ಅಂತ ಬಿಡ್ಬಿಡು. ಏನ್ ಬರೀತಿದ್ಯಾ? ಅಲ್ಲ ಏನು ಹಿಂಗೆ ಕಿತ್ತುತ್ತಾ ಇದ್ದೀರಾ? ಬೇರೆಯವ್ರು ಯಾರಾದ್ರೂ ಬರೆಯಕ್ ಜಾಗ ಬಿಡ್ರಿ. ಇಷ್ಟು ದೊಡ್ಡ ಸೈಟ್ ಮಾಡೋರೆ ಡಾಕ್ಟ್ರು. ಏನೇನೋ ಬರಿತಾವ್ರೆ ನಮ್ಮಮ್ಮ ಕನ್ನಡದಲ್ಲಿ. ಮಮ್ಮಿ ಏನೇ ಬರಿತಾ ಇದೀಯಾ? ಅಲ್ಲಾಹ್ ಅಕ್ಬರ್, ರಾಮ, ಜೀಸಸ್ ಎಲ್ಲರೂ ನಿನ್ನ ಕಾಪಾಡಲಿ.
ಆಲ್ ದ ಬೆಸ್ಟ್. ರಾಮ ಕರೆಕ್ಟಾಗಿ ಬರೀ ರಾನ ಇನ್ನೊಂದ್ಸಲ. ಈ ಥರ ಎಲ್ಲ ಹಿಂಸೆ ಕೊಡ್ತಾರೆ ಗೈಸ್. ಇದು ನಮ್ಮನೆ ಮಂಕೀಸ್. ನನ್ನ ಕೈ ನೋವ್ತದೆ. ಅಲ್ಲಿ ಇನ್ನೇನೇ ಹಾಡು ಹೇಳ್ತಿದ್ರಿ? ತುಂಬಾ ಇದು ಅವಳಕ್ಕೆ ಹೇಳ್ತಾಳೆ. ಆಮೇಲೆ ಇದು ಎಂತದ್ದು, ನಂಜನಗೂಡಿನ ರಸಬಾಳೆ ತಂದಿಗೆ ಕೊಡಗಿನ ಕಿತ್ತಾಳೆ ಮೈಸೂರಿನ ರಸಬಾಳೆ ಸಮಥಿಂಗ್ ನನ್ ನೆನಪು ಬರ್ತದೆ. ನೀವೊಂದು ಹೇಳಿದಡಮ್ಮ. ಇರು ನಾನು ಏನೋ ಹೇಳ್ತೀನಿ. ಅಯ್ಯ ವಿಠಲ್ ಪಡೋದೇನೋ ಆರ್ತಿ ಒಂದ್ ಸೆಕೆಂಡ್ ಇರು. ಅದು ಆಡ್ವಂತ ತೋರ್ಸೋದು ಮೇಳಂ ಕೊಯ್ಲೆ ವೆತ್ತಲೆ ಕಡಿಲೆ ಯಾರಿಗೆ ಮದ್ವೆ ಹೇಳ್ತೀನಿ. ಅಯ್ಯ சாமி கல்யாணம் ಅವ್ರವ್ರ வீட்ல சாப்பாடு தாளம் மேளம் கோவில்ல வெத்தಲೆ ಪಾಕು ಕಡೆಯಲ್ಲೇ. ಏನಾದ್ರೂ ಅರ್ಥ ಆಯ್ತಾ? ನನಗೆ ತಮಿಳ್ ಅರ್ಥ ಆಗಲ್ಲ. ಅಂದ್ರೆ ಮದ್ವೆ ಎಲ್ಲ ಓಸಿ ಇಂತ ಮದ್ವೆ ಊಟಕ್ಕೆ ಓಸಿ ಎಲೆ ಓಸಿ ಹೋಟ್ಲಲ್ಲಿ ತಿನ್ನೋದು, ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡೋದು, ಅವ್ರ ಮನೆ ಊಟ ಮಾಡ್ಬಿಟ್ಟು ಚೌಟ್ರಿ ಬಂದು ಕೈ ತೊಳಿಯೋದು ಅಂತ. ಅಯ್ಯೋ ಗೌರಾಕ್ಷ ಹೊಡೆದ್ಬಿಟ್ಲು. ಅಲ್ಲ ಪುಟ್ಟಿದು ಅವ್ಳು ಅಳ್ತಾ ಇದ್ದಾಳೆ, ನೋಡಕ್ ಬಂದ್ಲು, ಚೆನ್ನಾಗ್ ಹೊಡೆದ್ಲು. ನೀವ್ ಎತ್ಕೊಂಡ್ರಲ್ಲ, ಟೆಂಪರೇಚರ್ ಚೇಂಜ್ ಆಗಿದೆಯಲ್ಲಮ್ಮ, ಹೊಸಬ್ರಲ್ವಾ ನೀವ್? ಅದಕ್ಕೆ ಹೊಸಬ್ರು ನಮಗ್ ಕೊಟ್ರೆ ಬರ ಅಳಲ್ಲ. ಸರಿ ಬಾ, ಹಾಳಲ್ಲ. ಸರಿ, ನಮ್ಮ ಬಾಡಿ ಟೆಂಪರೇಚರ್ ನಿನ್ ಬಾಡಿ ಟೆಂಪರೇಚರ್ ಅವ್ರಿಗೆ ಗೊತ್ತಾಗುತ್ತೆ. ಸರಿ, ಸುಮ್ನೆ ಬಿತ್ತಲೆ ಗೌರ, ಮಕ್ಕದ ಮೇಲೆ ಹೊಡೆದ್ಬಿಟ್ಲಲ್ಲಿ. ಅದಕ್ಕೆ ಮಕ್ಕಳು ಕಳ್ಳಿ ಅನ್ನೋದು. ನೀನು ಇಲ್ಲೇ ಹಾಲು ಕುಡ್ಸುಮ್ಮ, ಇಲ್ಲೇ ಹಾಲು ಕುಡ್ಸು ಕಂದ, ಇಲ್ಲೇ ಹಾಲು ಕುಡ್ಸು. ಹಂಗೆ ನೀನ್ ನಾಯಿ ಮರಿ ಆಗ್ಲಿ ಬೆಕ್ ಮರಿ ಯಾವ್ದೇ ಪ್ರಾಣಿಗಳಾಗ್ಲಿ ಮನೆಯವ್ರ ವಾತಾವರಣಕ್ಕೆ ಆ ಟೆಂಪರೇಚರ್ ಬಾಡಿ ಟೆಂಪರೇಚರ್ಗೆ ಹೊಂದ್ಕೊಂಡಿರ್ತವೆ. ಬೇರೆಯವ್ರ ಮುಂದೆ ಬಂದ್ಬಿಟ್ಟಾಗ ಸೌಂಡ್ ಮಾಡೋದು ಅದಕ್ಕೆ. ಆ ಟೆಂಪರೇಚರ್ಗೆ ಅವ್ರು ಅಡ್ಜಸ್ಟ್ ಆಗಲ್ಲ. ಯಾರು ಹೊಸಬ್ರು ಅಂತ ಗೊತ್ತಾಗೋಗುತ್ತೆ, ಸ್ಕಿನ್ ನಿಮ್ಮ ಮಕ್ಕಳ ಕಣ್ಣಿಂತ ಒತ್ಕೊಂಡೋಗ್ಬಿಟ್ರೆ ಅಂತ ಬಂತು. ಅಮ್ಮ, ನಿಮ್ 3 ಜನದಲ್ಲಿ ರೌಡಿಸಮ್ ಯಾರು ಮಾಡ್ತಾ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ? ನಮ್ಗೆ ನೆನಪಿಲ್ಲ, ತುಂಬಾ ಸ್ಟೋರಿ. ನಿಮ್ಗೆ ದಡಮ್ಮ, ನೀವು ಚಿಕ್ಕ ವಯಸ್ಸಲ್ಲಿ ನೀವೇ ರೌಡಿ ಅಂತೆ. ನಿಮ್ 3 ಜನದಲ್ಲಿ ಯಾರು ರೌಡಿ? ಬೂರ್ ಮಲ್ಲಮ್ಮ, ಮಜಿಯ ಕಡಿ ಮಲ್ಲಮ್ಮ, ನಂಗೊಂದ್ ಲೋಟ ಮಲ್ಲಮ್ಮ, ನಿಂಗೊಂದ್ ಲೋಟ ಮಲ್ಲಮ್ಮ ಅಂತ ಅದನ್ನ ಚೆನ್ನಾಗಿ ನಮ್ಮ ಪಾಪು ಕಲ್ತ್ಕೊಂಡಪ್ಪ. ಹೇಳಪ್ಪ ಸ್ಪೆಷಲ್ಲು. ಅವರೆಕಾಳು ಸಬ್ಬಕ್ಕಿ ರೊಟ್ಟಿ. ಇದು ಏನ್ ರೊಟ್ಟಿ ಅಕ್ಕ? ದೋಸೆ, ಮಿಲೆಟ್ಸ್ ದೋಸೆ. ಮಿಲೆಟ್, ಹೆಸರು ಕಾಳು, ಅದೇ ಆ ತರದ್ದೆಲ್ಲ ಸೇರಿಸಿ ಅದು ರೊಟ್ಟಿ ನಮ್ಮನೆದು, ದೋಸೆ ಇಟ್ಟು ದಡಮ್ಮನ ಮನೆದು. ಹೇಳ್ಬಿಡು, ಚಟ್ನಿ ನಮ್ಮನೆದು, ನಮ್ಮಪ್ಪ ತಕೊಟ್ಟಿ ತಟ್ಟೆ ಅಂತ ಎಲ್ಲ ಹೇಳ್ಬಿಡೆ. ತಿನ್ನೋಣ. ಮಧ್ಯಾಹ್ನ 2 ಮಾತ್ರೆ ನುಂಗ್ಬೇಕು ನಾನು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಮಧ್ಯಾಹ್ನ ಕೊಟ್ಟಿದ್ದಾರೆ. ಕೈ ನೋವಿದೆ. ಊಟ ತಿನ್ಬಿಟ್ಟು ಮಾತ್ರೆ ನುಂಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಚಿಕ್ಕೋಳಲ್ಲಿ ಹುಚ್ಚ ಮಣ್ಣು ತಿಂತಾ ಇದ್ಲು. ಹುಚ್ಚ ಇದ್ಬಿಟ್ಟು ಉಂಡೆ ಮಾಡ್ಕೊಂಡು ನಾನು ಏನ್ ಮಾಡ್ದೆ, ಅಮ್ಮಂಗ್ ಹೋಗಿ ಚಾಡಿ ಹೇಳ್ದೆ, ಬಾತಿ ಹುಚ್ಚ ಮಾಡ್ಬಿಟ್ಟು ಅದ್ರ ಉಂಡೆ ಮಾಡ್ಕೊಂಡು ಮಣ್ಣು ತಿಂತಿದ್ದಾಳಮ್ಮ ಅಂತ. ಆದ್ರೆ ನಮ್ಮಮ್ಮ ಹೇಳಿದ್, ಯಾಕೆ ತಿಂತೀಯ, ನಲ್ಲಿ ನೀರಲ್ಲಿ ಬಿಂಗೆ ಇಡಕ್ ಹೋಗೋದ್ರೆ ಹುಚ್ಚ ಮಣ್ಣು ತಿನ್ನೋಳು. ಆಮೇಲೆ ನಾನೇನ್ ಮಾಡ್ದೆ, ಆಮೇಲೆ ನಮ್ಮಮ್ಮ ಏನ್ ಮಾಡ್ದು, ಸರಿ ಹೊಡೆದ್ರು. ನನಗೆ ಹೊಡಿಸ್ತೀಯ ಅನ್ಬಿಟ್ಟು ಅಪ್ಪನ್ಗೆ ಹೇಳ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಡೇ ನನ್ಗೆ ಹೊಡ್ಸಿದ್ಲು. ಯಾಕೆ ನೀನ್ ಅಪ್ಪನ್ಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬಗ್ರ ತಗೊಂಡು ಹಿಂಗೆ ಅಂತ ಬಿಸಾಕ್ತೆ. ಮೂಗ್ ಕಟ್ಟಾಗೋಯ್ತು. ತಂದು ಹೋಗ್ದ ಇಲ್ಲ, ಕಾಪ್ರೆ ಮೂಗೊಂದ್ ಬಗರೆ ಏಟು. ಗೊತ್ತೇನು ಇಬ್ರು ಕಿಟಕಿಯಿಂದ ತಳ್ಳಿ ನನ್ 2 ಕೈ ಫ್ರಾಕ್ಚರ್ ಮಾಡಿದ್ರಂತೆ. ಟಿ ನರಸೀಪುರಕ್ಕೂ ಎಲ್ಲ ಕರ್ಕೊಂಡೋಗಿ ನಾವು ಗರ್ಗೇಶ್ವರಲ್ಲಿ ಇದ್ದಿದ್ದು. 7 ವಯಸ್ಸೇ ಈ ಮಗು ವಯಸ್ಸೇ ಅನ್ಸುತ್ತೆ. ನನ್ಗೆ ಹಿಂಗ್ ಬರೋದೇ ಇಲ್ಲ ಕೈ ನೋಡಿ, ಮೂಳೆ ಬಂದ್ಬಿಡುತ್ತೆ ಈಚೆಗೆ. ತಿರ್ಗ್ಸ ಆಗಲ್ಲ, ಆಗತ್ತಲ್ಲ, ತಿರ್ಗಿಸ್ತದೆ. ಆಗಲ್ಲ, ಬಂದ್ಬಿಡುತ್ತೆ. ಅದು ಏನ್ ಬರುತ್ತೆ? ಪರ್ಮನೆಂಟ್ ಆಗಿ ಮೂಳೆ ನೋಡಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಹೆಂಗ್ ಬರುತ್ತೆ? ಓ, ನಿಂದು ನಂತರದೇ ಕೈ ಆಗಿರೋದಾ? ಚಿಕ್ಕವರಲ್ಲಾಗಿದ್ದು. ಓ, ಈ ತರ ಎಲ್ಲ ಮ್ಯಾಟ್ರೇ ಗೊತ್ತಿಲ್ಲ ನನಗೆ. ಮಕ್ಕಳಲ್ಲಿ ಆಟ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು, ಬಾಯ್.
ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹುಷಾರಾಗಿ ಬರ್ತೀನಿ ಬರ್ಡೇಗೆ ಮನೆಗೆ. ನಮ್ಮ ಮನೇಲೆ ಬರ್ತಡೆ. ಎಸ್, ಬನ್ರಿ. ಬಾಯ್. ಬಾಯ್. ನೋಡಿ ಗಾಯ್ಸ್, ಇವಾಗ ನನಗೆ ಓಲೆ ಹಾಕ್ಕೊಳಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ತಲೆ ಬಚ್ಕೊಳಕ್ಕೂ ಆಗಲ್ಲ. ಬಿಡಿಸ್ಕೊತೀನಿ, ಆದರೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕೋಕ್ಕಾಗಲ್ಲ. ಒಂದೇ ಕೈಯಲ್ಲೆಲ್ಲ ಮಾಡಬೇಕು. ಅದಕ್ಕೆ ನಮ್ಮ ಬಾಬಾ ಇವಾಗ ನಾನು ಓಲೆ ಹಾಕ್ತಾರೆ. ಆಪ್ರೇಷನ್ಗೆ ಹೋದಾಗೆಲ್ಲ ಬಿಚ್ಬಿಟ್ಟು ಹೋಗಿದ್ನಲ್ಲ, ಇವಾಗ ಹಾಕ್ತಾ ಇದ್ದಾರೆ. ಚಡ್ಡಿನೇ ಹಾಕೊಳಕ್ಕಾಗಲ್ಲ. ಏನು ಮಾಡ್ತೀನಿ, ಹಾಕೊಳಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಚಡ್ಡಿ ಹಾಕೊಳ್ಳೋ ಜಾಗದಲ್ಲಿ ಕುಯ್ದುಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಹಾಕೊಳಕ್ಕಾಗಲ್ಲ. ಚೆನ್ನಾಗಿ ಕಾಣ. ಬದನೇಕಾಯಿ ಕರೆಕ್ಟಾಗಿ ಹಾಕ್ಬಿಡು. ಆಮೇಲೆ ಬಿದ್ದೋದ್ರೆ ನಾನು ತೆಕೊಡಲ್ಲ, ಚಿನ್ನದಲ್ಲೇ ಅದು. ನನ್ನ ಹತ್ರ ಕಾಸಿಲ್ಲ ಇವಾಗ. ಐ ಎಮ್ ಎ ಬೆಗ್ಗರ್ ಬಾಯ್, ಐ ಎಮ್ ಎ ಬಿಗರ್ ಬಾಯ್. ಏನು ಬಾಯಿ ನಿಂದು? ಲಕ್ಷ್ಮೀ ಪುತ್ರಿ ಕಣೆ. ಓ ಲಕ್ಷ್ಮಿ ಬತ್ತನೆ. ಲಕ್ಷ್ಮಿ, ನೀನು ಪುತ್ರಿ. ನೀನ್ ಲಕ್ಷ್ಮಿ ಬಿಡವ, ನಾವು ಒಪ್ಕೋತೀನಿ. ನಾನ್ ಲಕ್ಷ್ಮಿ ಅಲ್ಲ ಬಿಡವ. ನಾನು ಐ ಎಮ್ ಎ ಬೆಗ್ಗರ್ ಬಾಯ್, ಐ ಎಮ್ ಎ ಬೆಗ್ಗರ್ ಬಾಯ್. ಸಾಧಕ್ ಹೋಗಿಲ್ಲ, ಪಿಕ್ಚರಲ್ಲಿ ಹಾಡು ಹೇಳ್ತಂಗೆ ಗೊತ್ತಾ ಹಂಗೆ. ಏನ್ ಮೇಡಮ್ ಇವತ್ತು ಹ್ಯಾಪಿನಾ ನಿಮ್ ಸಿಸ್ಟರ್ಸ್ ಬಂದಿದ್ದಕ್ಕೆ? ಅಡಿಗೆನೆ ಮಾಡಿಲ್ಲ, ವಿಷಯ ಗೊತ್ತಾ? ರೊಟ್ಟಿ ತಿಂದ್ರಲ್ಲ ಎಲ್ಲರೂ, ಸೂಪರ್ ಆಗಿತ್ತಲ್ಲ. ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದ್ರಲ್ಲ ಅಷ್ಟೇ ಅಷ್ಟೇ. ಅಕ್ಕಿ ರೊಟ್ಟಿ, ಆಮೇಲೆ ಮಿಲ್ಲೆಟ್ಸ್ ದೋಸೆ, ರವೆ ಉಂಡೆ, ಆಮೇಲೆ ಡ್ರೈ ಫ್ರೂಟ್ಸ್ ಅಷ್ಟೇ ಅಡಿಗೆ. ಸಾಕು, ಇನ್ನೇನು ಇನ್ನಷ್ಟು ತಿಂತಾರೆ. ಎಳ್ನೀರು ಸಾಕಲ್ಲ. ಫಸ್ಟ್ ಕ್ಲಾಸ್ ಆಗೈತಿ ಇವತ್ತು ಡೇ. ಫುಲ್ಲು ಹ್ಯಾಪಿ. ತುಂಬ ವರ್ಷ ಆಗಿತ್ತು, ಮೂವರು ಕರೆಕ್ಟಾಗಿ ಮೀಟ್ ಮಾಡಿ. ಅದು ನಿನ್ನ ನೋಡಕ್ ಬಂದಿದ್ರು. ಅವಾಗ ಇದು ಕಾಲಾದಾಗ ಬಂದಿದ್ರು. ಬಂದಿದ್ರು. ಈಗ ಕೈ ಆದ್ಮೇಲೆ ಬಂದ್ರು. ನೀನ್ ಏನೇನೋ ಕತೆಗಳೆಲ್ಲ ಪುಂಕೊಂಡು ನಗಾಡ್ತಿದ್ರಿ ಅಲ್ಲ ಇವತ್ತು. ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನ್ಸ್ಕೊಂಡು ನೆನಪಾಗತ್ತಲ್ವಾ. ನಮ್ಮ ಅಮ್ಮ ಪಾಪ ಚೆನ್ನಾಗಿದ್ರೆ ಖಂಡಿತ ಬಂದಿರೋ, ಅವರು ಎಂಜಾಯ್ ಮಾಡಿರೋರು. ಬರೋಕ್ಕಾಗ್ತಿಲ್ಲ, ಅದೇ ಬೇಜಾರು. ಸ್ವಲ್ಪ ಬೇಜಾರಾಯಿತು. ನೋಡೋಣ, ನೆಕ್ಸ್ಟ್ ಟೈಮ್ ಹುಷಾರಾಗಿ ಬರ್ತಾರೇನೋ ಗೊತ್ತಿಲ್ಲ, ನೋಡೋಣ. ಅವಾಗ ಇನ್ನೂ 3 ದಿನ ಇನ್ನೂ ಎಕ್ಸ್ಟ್ರಾ ಒಬ್ಬರು ಆ್ಯಡ್ ಆಗ್ತಾರೆ ಅವಾಗ. ಓಕೆ, ಜಾಲಿ ಇವತ್ತು ಫುಲ್ ಜಾಲಿ, ಫ್ಯಾಮಿಲಿ ಜಾಲಿ.